श्री भगवान चक्रवर्ती अप्पय्य महाशिव महाराज की, चंद्र चामुंडदेवी माता की, भूतान सिद्धेश्वर महाराज की, तिरुमलिकार्जुन महाराज की, मालिंगेश्वर महाराज की, गिरिलिंगेश्वर महाराज की, बसवेश्वर महाराज की, अक्का महादेवी माता की, गिरिमलिकार्जुन महाराज की, नवकोट सिद्ध महाराज की, देवादेवती माता की, चंद्र चामुंडदेवी माता की, सकल साधु संत महाराज की, जय मंगलम जय नमः पार्वतीश्वर महादेव। ಪ್ರಥಮದಲ್ಲಿ ಅಹಿಂಸಾ ತತ್ವವನ್ನು ಅಳವಡಿಸಿಕೊಂಡು ಹೋದಂತವರಾದ 24 ತೀರ್ಥಂಕರರನ್ನು ಬಸವಾದಿ ಪ್ರಮಥರ ಶಿವಶರಣ ಶರಣೆಯರನ್ನು ಮನದಲ್ಲಿ ಸ್ಮರಿಸುತ್ತಾ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಭಗವಾನ್ ಚಕ್ರವರ್ತಿ ಮಹಾತಪಸ್ವಿ ಜಂಗಮ ಜ್ಯೋತಿ ಅಪ್ಪಯ್ಯ ಮಹಾಶಿವಗಳನ್ನು ಹಾಗೂ ಚಂದ್ರಿ ಚಾಮುಂಡದೇವಿ ಹಿಡಿದು ಅವರಲ್ಲಿ ಹಣೆ ಹಚ್ಚುತ್ತಾ ಧರ್ಮದ ವರದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಮದೇವಿಯ ಪಾದಕ್ಕೂ ಶರಣೆಂದು ಅಕ್ಕಮಹಾದೇವಿಯ ಪಾದಕ್ಕೂ ಶರಣೆಂದು ಈ ಕ್ಷೇತ್ರಕ್ಕೆ ಆಗಮಿಸಿದಂತಹ ಎಲ್ಲ ತಂದೆ ತಾಯಂದಿರಿಗೂ ಅಕ್ಕ ತಂಗಿಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ನನ್ನ ಶರಣಾರ್ಥಿಗಳು ಆತ್ಮೀಯರೇ, ಈಗಾಗಲೇ ಪ್ರತಿ ಸೋಮವಾರಕ್ಕೊಮ್ಮೆ ಹಾಗೂ ಅಮಾವಾಸ್ಯೆಗೊಮ್ಮೆ ಪಲ್ಲಕ್ಕಿಯ ಮಹೋತ್ಸವ, ಭಕ್ತರ ದಾಸೋಹ, ಜ್ಞಾನ ದಾಸೋಹ, ಅನ್ನದಾಸೋಹ, ಪೂಜೆ ಪುರಸ್ಕಾರ, ರುದ್ರ ಹೋಮ ಹವನಗಳನ್ನು ಮಾಡ್ತಾ 99 ವರ್ಷಗಳ ಪರ್ಯಂತರವಾಗಿ ಗತಿಸಿ ಬಂದಂತಹ ಇದು ಮಠ ಅಪ್ಪಯ್ಯ ಮಹಾಶಿವಗಳು ಜನಿಸಿ ತಮ್ಮ ಜೀವನವನ್ನು ಜಿಂಜಿರವಾಡ ಗ್ರಾಮದಲ್ಲಿ ಗಂಧದ ಕೊರಡು ಸವರಿಸಿದಂತೆ ಊರವನ್ನು ಸುಧಾರಿಸಿ ಊರಲ್ಲಿ ಪವಾಡಗಳನ್ನು ಮಾಡುತ್ತಾ ಹಳ್ಳಿಗಳಲ್ಲೇ ಒಂದೇ ರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ದೇಶ ಸಂಚಾರ ಮಾಡುತ್ತಾ ಇದೇ ಗ್ರಾಮದಲ್ಲಿ ನಲಿದಾಡಿ ಭೂಮಿಯನ್ನು ಪಾವನ ಮಾಡಿದ್ದಂಥ ಅಪ್ಪಯ್ಯ ಮಹಾಶಿವಗಳು ಚುಬಚಿಯ ಶಿವಲಿಂಗೇಶ್ವರ ಮಠಕ್ಕೆ ಸೇವಾಧಾರಿಯಾಗಿ ಶಿವಲಿಂಗೇಶ್ವರ ವರದ ಪುತ್ರ ಕಂದನಾಗಿ ಜಿಂಜಿರವಾಡ ಗೌರವವನ್ನು ತವರ ಮನೆಯನ್ನಾಗಿ ಮಾಡಿಕೊಂಡು ಐಕ್ಯ ಸ್ಥಳವನ್ನು ಐಗಳಿಯನ್ನಾಗಿ ಮಾಡಿಕೊಂಡರು. ಅವರು ಸದಾಕಾಲ ಸರ್ವಧರ್ಮದ ಸಮಾನತೆಯ ಬಿರುದನ್ನು ಹಿಡಿಕೊಂಡ್ರು. ಮಾನವ ಧರ್ಮ ಒಂದೇ ಎಂದು ಜಾತಿ ಭೇದ ಬಡವ ಮೇಲು ಕೀಳೆಂಬ ಭಾವನೆಯನ್ನು ದೂರೀಕರಿಸಿ 12ನೇ ಶತಮಾನದಲ್ಲಿ ಬಸವಣ್ಣನು ಹಾಕಿದಂತೆ ಕ್ರಾಂತಿಯನ್ನು ಇವತ್ತು ನಮ್ಮ ಧರ್ಮದ ಮಠದಲ್ಲಿ ಅಪ್ಪಯ್ಯ ಮಹಾಶಿವಯೋಗಿಗಳ ಚಂದ್ರಿ ಚಾಮುಂಡಿಯ ಬಾವುಟ ಹಚ್ಚಿ ನಡೀತಾ ಇದೆ. ಈ ಧರ್ಮದ ಮಠದಲ್ಲಿ ಯಾವ ಜಾತಿ ಇಲ್ಲ, ಭೇದ ಇಲ್ಲ, ಬಡವ ಮೇಲು ಕೀಳೆಂಬ ಭಾವಗಳಿಲ್ಲ. ಇದು ಸಮನ್ವಯ ಮಠ, ಬಡ ಮಕ್ಕಳ ತಾಯಿಯ ರೂಪದಲ್ಲಿ ನೋಡಿಕೊಳ್ಳುವಂತ ಮಠ, ಬಡತನದಿಂದ ಬಳತಕ್ಕಂಥ ಭಕ್ತರ ಕಣ್ಣೀರು ಒರೆಸುವಂತಹ ಮಠ. ಈ ಮಠದಲ್ಲಿ ಯಾವ ವ್ಯಸನಗಳಿಲ್ಲ, ವ್ಯಸನ ಮುಕ್ತ ಮಾಡಿದಂಥ ಮಠ. ವಿದ್ಯಾಜ್ಞಾನ, ಸಂಸ್ಕೃತ ಪಾಠಶಾಲೆ, ಶಿಕ್ಷಣ ಸಂಸ್ಥೆ, ಐಷಾ ಪರಮೋ ತತ್ವವನ್ನು ಅಳವಡಿಸಿಕೊಂಡು ಹೋಗುವಂತ ಮಠ ಇದು. 24 ತೀರ್ಥಂಕರ ಕೃಪಾಶೀರ್ವಾದ ಪಡೆದುಕೊಂಡಂತ ಮಠ ಇದು. ಪದ್ಮಾವತಿ ಒಲಿಮೆಯ ಮಠ ಇದು. ತೀರ್ಥ ಸ್ವರೂಪವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತ ಮಠ ಇದು. ಈ ಮಠದಲ್ಲಿ ಭಕ್ತರಿಗೆ ಯಾವುದೇ ಮಾಟ ಇರಲಿ, ಮಂತ್ರ ಇರಲಿ, ಗಾಳಿ ಧೂಳಿಗಳಿರಲಿ, ವೈರಿಗಳ ಕಾಟಗಳಿರಲಿ, ರೋಗ ರುಚಿಗಳಿರಲಿ, ಇಲ್ಲಿ ಯಾರು ದೇವರ ಹೇಳೋರು ಇಲ್ಲ. ಭಕ್ತರಿಂದ ಸುಲಿಗೆ ಮಾಡಿ ಹಣ ಗೋಳಿ ಮಾಡುವಂತವರು ಯಾರು ಇಲ್ಲ. ಇದು ಕಾಯಕವೇ ಕೈಲಾಸ ಬಸವಣ್ಣರು ಹಾಕಿದಂತೆ ಬಸವ ಕ್ರಾಂತಿಯ ಮಠ ಇದು. ಯಾರೋ ಈ ಮಠಕ್ಕೆ ಬಂದವರು
ಎಲ್ಲರೂ ದನಕರ ಸೇವೆ ಮಾಡ್ತೀರಿ, ಗುಡಿ ಗೋಪುರಗಳಲ್ಲಿ ಪೂಜಾ ಪುರಸ್ಕಾರ ಮಾಡ್ತೀರಿ. ಈ ಮಠಕ್ಕೆ ಭಕ್ತಿಯಿಂದ ಬಂದು ಸಕಲ ಭಕ್ತಾದಿಗಳು ತನು ಮನದಿಂದ ಸೇವೆ ಮಾಡುವಂತ ಮಠ ಇದು. ನಮ್ಮ ಅಜ್ಜ ಮುತ್ಯಾರ ಕಾಲದಿಂದ ಬೆಳೆದಂತ ಮಠ ಇದು. ನಾನು ಇಲ್ಲಿ 1834ರಲ್ಲಿ ನಮ್ಮ ಅಪ್ಪಯ್ಯ ಮಹಾಶಿವ ಸ್ಥಾಪನೆಗೊಂಡಂತ ಮಠ ಇದು. ಅಲ್ಲಿಂದ ಇಲ್ಲಿವರೆಗೆ ಪೂಜೆ ಪುರಸ್ಕಾರ, ಜ್ಞಾನ ದಾಸೋಹ, ಅನ್ನ ದಾಸೋಹ, ಶಿಕ್ಷಣ ಸಂಸ್ಥೆ, ಬಡ ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಸಪೋರ್ಟ್ ಕೊಟ್ಟು ಅವರ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಕಳಿಸುವಂತ ಮಠ ಅಂದಿನಿಂದ ಇಲ್ಲಿವರೆಗೆ ನಡೀತಾ ಬಂದಿದೆ. ಇದು ಮುಂದೆ ಸೂರ್ಯಚಂದ್ರಾದಿ ಇವರುವರೆಗೆ ಈ ಬಸವ ಕ್ರಾಂತಿಯಲ್ಲಿ ನಡೆಯಲಿ, ಅಹಿಂಸಾಪರಮ ಧರ್ಮದ ಬೆಳಕಿಗೆ ಬರಲಿ. ಅದರಿಗೋಸ್ಕರವಾಗಿ 3 ತಿಂಗಳಿದ್ದಾಗ ಮಗುವಿನನ್ನು ಸಾಕಿದಂತ ನಿಜಲಿಂಗಮದೇವಿಯು ಈಗ 24 ವಯಸ್ಸಿನ ಮಗಳಾಗಿ ಸರ್ವಧರ್ಮದ ಸಮನ್ವಯ ಮಠದ ಬಾವುಟವನ್ನು ಹಚ್ಚಿ ಆ ಮಗುವಿನ ಭಕ್ತರ ಅನುಕಂಪದಿಂದ ಸಕಲ ಮಠಾಧೀಶರಿಂದ ಸಕಲ ಸದ್ಭಕ್ತಾದಿಗಳ ಅನುಗ್ರಹದಿಂದ 2025ರಲ್ಲಿ ಪಟ್ಟಾಭಿಷೇಕ ಆಗಿ ಇವತ್ತು 26ನೇ ಸಾಲಿನಲ್ಲಿ ಮಠದ ಪೀಠಾಧ್ಯಕ್ಷರಾಗಿ ನಡೀತಾ ಇದ್ದಾರೆ. ಅವರು ಯಾವ ಜಾತಿಗೆ ಅಂಟಿಕೊಂಡಿಲ್ಲ, ಯಾವ ಜಾತಿಗೆ ಸೀಮಿತವಾದಂತಹ ಮಠನೂ ಅಲ್ಲ. ಇದು ಜಗತ್ತಿಗೆ ಸಂಬಂಧಪಟ್ಟಂತದ್ದು. ಮಾನವ ಧರ್ಮದ ಜೀರ್ಣೋದ್ಧಾರಕ್ಕಾಗಿ, ಮಾನವ ಧರ್ಮದ ಇಷ್ಟಾರ್ಥ ಸಿದ್ಧಿಗಳನ್ನು ಸಿದ್ಧಿಸುವಗೋಸ್ಕರವಾಗಿ 84 ಲಕ್ಷ ಯೋನಿಗಳ ತಿರುಗಿ ಬಂದಂತ ಪುಣ್ಯ ಜೀವಾತ್ಮ ಇದು ಮನುಷ್ಯ ಜನ್ಮ. ಈ ಮನುಷ್ಯನಲ್ಲಿರ್ತಕ್ಕಂಥ ಸಕಲ ಕರ್ಮಗಳನ್ನು ನಾಶ ಮಾಡಿ ಇಲ್ಲಿ ಮಂತ್ರೋಪದೇಶ, ಹೋಮ, ಹವನ ಯಜ್ಞಗಳನ್ನು ಅನುಷ್ಠಾನ, ಪೂಜೆ ಪುನಸ್ಕಾರಗಳನ್ನು ಮಾಡುವಂತ ಮಠ. ಯಾವ ಭಕ್ತಾದಿಗಳಿಗೆ ತ್ರಾಸಿರುತ್ತಾ ಇದೆಯೋ ಅವರು ತಾಯಿ ಚಂದ್ರಮ್ಮ ದೇವಿಯ ಮೂರ್ತಿ ಮುಂದೆ ಕುಂತು 108 ಮಂತ್ರ ಜಪ ಮಾಡಿ ಹೋಮ ಯಜ್ಞೆಯನ್ನು ಮಾಡಿಕೊಂಡು ಆ ಭಗವಂತನ ಆಶೀರ್ವಾದದಿಂದ ಹೋಮಕೊಂಡದ ಪ್ರಸಾದವನ್ನು ಹಚ್ಚಿಕೊಂಡಂತ ಭಕ್ತಾದಿಗಳಿಗೆ ಲಕ್ಷಾಂತರ ಭಕ್ತಾದಿಗಳು ಹೊರಪಟ್ಟಂತ ಮಠ ಇದು. ಸರ್ವ ರೋಗ ರುಜಿಗಳನ್ನು ನಿವಾರಣೆ ಮಾಡಿದಂತ ಮಠ ಇದು. ಈ ಮಠದಲ್ಲಿ ದಾರ ಕಟ್ಟುವ ಪದ್ಧತಿ ಇಲ್ಲ, ಚೀಟಿ ಕಟ್ಟುವ ಪದ್ಧತಿ ಇಲ್ಲ, ಮೋಸ ಮಾಡಿ ದುಡ್ಡು ವಸೂಲಿ ಮಾಡುವ ಪದ್ಧತಿ ಇಲ್ಲ. ಈ ಮಠ ಇವತ್ತಾದ್ರೂ ನಾನು 50 ವರ್ಷ ಗತಿಸಿತ್ತು ಈ ಮಠಕ್ಕೆ ಬಂದ. ಅಲ್ಲಿಂದ ಇಲ್ಲಿವರೆಗೆ ಬಂದು ಯಾವ ಭಕ್ತಾದಿಗಳ ಮನೆಗೆ ಹೋಗಿ ಒಂದು ಕಪ್ಪು ನೀರನ್ನು ಕುಡಿದಿಲ್ಲ, ಯಾವ ಭಕ್ತಾದಿಗಳ ಮನೆಗೆ ಹೋಗಿ ವಸ್ತಿ ಮಾಡಿಲ್ಲ, ಯಾವ ಭಕ್ತಾದಿಗಳ ಮನೆಗೆ ಹೋಗಿ ಒಂದು 100 ರೂಪಾಯಿನೂ ತಂದಿಲ್ಲ. ಇದು ಮಠ ಆಗಬೇಕಾದ್ರೆ ಭಕ್ತರ ಭಕ್ತಿಯ ಪ್ರೇರಣೆ ಹಾಗೂ ಭೂಮಿ ತಾಯಿಯ ಮೇಲೆ ಹಂಬಲಿಟ್ಟು ದುಡಿದು ಕಬ್ಬಿನ ಬಿಲ್ಲು ಬಂದಂತಹ ಹಣವನ್ನು ತೆಗೆದುಕೊಂಡು ಮಠ ಕಟ್ಟಿದ್ದು. ನಮ್ಮ ತಂದೆಯವರು ನನಗೆ ದೀಕ್ಷಾ ಕೊಡುವ ಸಮಯದೊಳಗೆ ಭಿಕ್ಷಾ ಬೇಡಕ್ಕಿದ್ದು ಸಾಯುವುದು ಲೇಸ್ ಅಂತ ಹೇಳ್ಬೋದು ನಮ್ಮ ಮಠ. ಅದಕ್ಕೋಸ್ಕರವಾಗಿ ಈ ಮಠದ ಕೀರ್ತಿ ಸೂರ್ಯ ಚಂದ್ರ ದೇವರಿಗೆ ಇದು ಭಿಕ್ಷಾ ಬೇಡುವ ಮಠ ಅಲ್ಲ, ಭಕ್ತರ ಮನೆಗೆ ದುಡ್ಡು ವಸೂಲಿ ಮಾಡುವ ಮಠ ಅಲ್ಲ. ಇದು ಕಬ್ಬಿನ ಪಡೆದೊಳಗೆ ದುಡ್ದೈತಿ, ಕಬ್ಬಿನ ಬಿಲ್ಲು ಬಂದ ನಂತರ ಮಠ ಕಟ್ಟೈತಿ. ಪ್ರತಿ ವರ್ಷ ಬಂದಂತ ದುಡ್ಡಿನೊಳಗ ಇಲ್ಲಿ ಶಾಲೆ ಕಾಲೇಜುಗಳನ್ನು ಕಟ್ಟಡ ಪ್ರಾರಂಭ ಆಗ್ಯಾವ, ಅನಾಥಾಶ್ರಮ ಕಟ್ಟಡ ಆಗ್ಯದ, ಚಂದ್ರಮದೇವಿಯ ಗುಡಿ ಮತ್ತು ಮಾಳಿಗೇಶ್ವರ ಗುಡಿ, ಅಕ್ಕಮಹಾದೇವಿಯ ಗುಡಿ, ಶ್ರೀ ಗಿರಿಮಲ್ಲೇಶ್ವರ ಮಹಾಸ್ವಾಮಿಗಳ ಜ್ಞಾನ ಮಂದಿರ, ಚಾಮುಂಡೇಶ್ವರ ಗವಿ ಹಾಗೂ ಅಪ್ಪಯ್ಯ ಮಹಾಶಿವಗಳ ದಿವ್ಯ ಮಂದಿರ ಕಟ್ಟಿ ಇಲ್ಲಿ ಭಕ್ತಾದಿಗಳ ಕಣ್ಣೀರ ಒರೆಸಿ ಭಕ್ತರ ನಲುಮೆಯದಲ್ಲಿ ಈ ಭಕ್ತರ ಅನ್ವಯಗಳನ್ನು ನೀವೇ ಪ್ರತ್ಯಕ್ಷವಾಗಿ ಕೇಳಿ ಪ್ರಮಾಣಿಸಿ ಈ ಮಠದ ಬಾವುಟ ನಾಡಿ ಜಾಹೀರಾಗಿ ಭಕ್ತಾದಿಗಳಿಗೆ ಭಗವಂತ 10 ಕೈಯಿಂದ ಕೊಟ್ಟು ಅವರ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತೇಳಿ ತಮ್ಮೆಲ್ಲರ
ಪವಿತ್ರ ಪಾದ ಪದ್ಮಗಳಿಗೆ ನನ್ನ ಶ್ರೀಸಾಷ್ಟ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ. ನಾ ಬಾಳುಕೋಟದಿಂದ ಬರ್ತಾ ಇರೋದು. ನಮ್ಮ ತಂದೆ ನಮ್ಮ ತಾಯಿಯವರು ಕೂಡ 15 ವರ್ಷಕ್ಕಿಂತ ಬರ್ತಾ ಇದ್ರು. ಅವರ ಆದ ತಕ್ಷಣ ನಾವು ಬರಾಕತ್ತೀವಿ. ಬರಾಕ್ ಕಾರಣ ಅಂದ್ರೆ ಏನಂದ್ರೆ ನಮ್ಮ ಅಂತವ್ರು ದಾರು ಗೀರು ಕುಡಿದ ಕೆರೆಯಿಂದ ಫುಲ್ ಚಟದಾಗ ಬಿದ್ದಿದ್ರು. ಎಲ್ಲಾ ಕಡೆ ದವಾಖಾನಿ ದೇವರಾದೇನ್ರ ಎಲ್ಲ ಇತ್ತು, ಎಲ್ಲಿ ಪರಿಹಾರ ಆಗ್ಲಿಲ್ಲ. ಅದ ಇಲ್ಲಿ ಅಜ್ಜಾರ ಒಬ್ರು ಹೇಳ್ತಾರ ತನ್ಕೋತ ಮೊದಲೇ ಹೇಳ್ಕೊತ ಬಂದಿದ್ರು. ನಮ್ಮ ಅಣ್ಣಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ನಿ, ಫುಲ್ ಕುಡಿಸಿದ್ರು. ಡಾಕ್ಟರ್ ಒಳಗಡೆ ಇನ್ನೊಂದು ವಾರದಾಗ ಅವ್ರು ಸಾಯ್ತಾರ ತಂದಿದ್ರು. ಅಂತವ್ರ ಇಲ್ಲಿ ಮಠದಾಗ ಕರ್ಕೊಂಡ್ ಬಂದು 2 ದಿವಸ ವಸ್ತಿ ಇದ್ದ ಅವ್ರ ಕಡೆ ಪೂಜೆ ಮಾಡಿಸ್ ಕಿರಿಯಂದ ಈಗ 4 ಮಂದಿಗೆ ಹಾಕಂಗ ಆಗ್ಯಾರ. ಮಠದ ಶಕ್ತಿ ಅಷ್ಟೈತಿ. ಯಾರೋ ಒಬ್ರ ದುಷ್ಟ ಕಾರ್ಯಗಳ ಮಠದ ಮೇಲೆ ಅಪಪ್ರಚಾರ ಮಾಡ್ತಿರ್ತಾರೋ ಅಂತದಿನ ಅಪಪ್ರಚಾರ ಎಲ್ಲ ಏನಿಲ್ಲ. 15 ವರ್ಷಕ್ಕಿಂತ ನೋಡ್ಕೊತ ಬರತ್ತಿದೀವಿ. ಯಾವುದೇ ರೀತಿಯಾದ ಕೆಟ್ಟ ಸಂದೇಶ ಮಠದೊಳಗೆ ನಡೆಯುವುದಿಲ್ಲ. ಭಾಳ ಕಷ್ಟ ಇತ್ತು. ನಮ್ಮ ತಾಯಿ ತಂದೆ ದುಡ್ಕೋತಿರು. ಅದ್ರ ಕಾಲ ಹಿಡ್ದ ನಮಗೂ ಅವ್ರ ನೋಡಿ ದುರ್ಮಾತೆ ಚಲೋ ಆಗೈತಿ ರೀ. ಒಂದು ಇದೀಗ ನಾವು ಮಠದೊಳಗೆ ಒಂದು 10 ವರ್ಷ ಆತ್ರಿ. ಅಜ್ಜ ಅವ್ರ ಸೇವಾ ಮಾಡ್ಕೊಂಡು ಚಿಲ್ಲೇದದು ರೀ. ಎಲ್ಲ ಹೆಂಡ್ರು ಮಕ್ಕಳು ಆಚೆ ಒಂದು ಕೂಲಿ ಕೊಟ್ಟಾರ್ರಿ. ಇದು ಗದಿ ಚಲೋ ಆಗತೈತಿ ನಮ್ಗೆ ಬಂದಂಗ. ಗದಿ ನಿವಾಂತ ಐತ್ರಿ. ಮತ್ತು ಒಳಗೆ ಜಿಡ್ಡ ದವಾಖಾನೆ ಕಾಡ್ತಿದ್ವು ರೀ. ಅದೆಲ್ಲ ಪರಿಹಾರ ಆಗಿ ಈಗೆಲ್ಲ ಶಾಂತ ರೀತಿಯಿಂದ ಚಲೋ ಆಗೈತಿ ರೀ. ನಾ ಬರಾಕತ್ತ 18-19 ವರ್ಷ ಆತು. ನಮ್ಮ ತಾಯಿ ತಂದೆ ಜೋಡಿ ಬರಾಕತ್ತೀವಿ. ಮನ್ಯಾಗ ಕಿರಿಕಿರಿ ನಾವು ಮಾಡಾಕತ್ತೀವಿ. ಈಗ ಕಿರಿಕಿರಿ ಎಲ್ಲ ದೂರ ಆಗೈತಿ. ಇಲ್ಲಿ ನೀವು ಧೈರ್ಯವಾಗಿ ಬರ್ಬೋದು. ಸರ್ವಧರ್ಮ ಮಠ ಐತಿ. ಇಲ್ಲಿ ಜಾತಿ ಭೇದ ಎಲ್ಲ ಯಾವುದು ಚೀಟಿ ಚಪಾತಿ ನಿಂಬೆ ಅನ್ನ ಇಲ್ಲಿ ಏನು ಕೊಡಂಗಿಲ್ಲ. ನೀವು ಭಕ್ತಿದಿಂದ ದುಡ್ಕೋಬೇಕು, ನೀವು ಹೊರ ಪಡ್ಕೊಂಡು ಹೋಗ್ಬೇಕು. ಇಲ್ಲಿ ಅದನ್ನ ಬಿಟ್ಟು ಯಾವ್ದು ರೊಕ್ಕದ ರೂಪಾಯಿ ಅಷ್ಟು ಕೊಡು ಎಷ್ಟು ಕೊಡಿ ಅಂತ ಇಲ್ಲಿ ಯಾವ್ದು ಗುರುಗಳು ಕೇಳಂಗಿಲ್ಲ. ಇಲ್ಲಿ ಬಂದಂತ ಯಾವ ಭಕ್ತರು ಬೇಕಾದ್ರೆ ನೀವು ಕೇಳ್ಬೋದು. ಅಷ್ಟು ಕೊಡಿ ಎಷ್ಟು ಕೇಳಲ್ಲ. ನಿಮ್ಮ ಭಕ್ತಿಯಿಂದ ನೀವು ದೇವ್ರ ಸೇವಾ ಮಾಡ್ಬೇಕು. ಇಲ್ಲಿ ಬಂದ ಸೇವಾ ಮಾಡಿದಾಗ ನೀವು ಹೊರ ಸಿಗ್ತೈತೆ. ಬೇರೆ ಕಡೆ ಆದ್ರೆ ಪ್ರಾಬ್ಲಮ್ ಆಗ್ತಾವ. ಅಲ್ಲಿವರೆಗೆ ಇಲ್ಲಿ ಅಮೌಂಟ್ ಮತ್ತು ದಾರು ಕುಡಿಯೋದಾಗ್ಲಿ, ಯಾವ ಚಟ ಆರೋಗ್ಯ ಸಮಸ್ಯೆ ಈ ತರ ಬಂದ ಭಕ್ತರು ನೀವೆಲ್ಲ ಇಲ್ಲಿ ಕೇಳಿ ಗುರುಗಳಿಂದ ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಮಠಕ್ಕೆ ಬರ್ಲಾಕ 60 ವರ್ಷ ಹೆಣ್ಗತಕ ಬಂದ್ಕೊಂತ ಬಂದಿದ್ದೀವಿ ನಾವು. ಜೇಲ ಆಗಿತ್ತು ನಮಗೆ. ಹೌದು. ಜೇಲಾಗ ಮುತ್ಯ ಉಳಿದು ಜೇಲಕ್ಕೆ ಹಾಕ್ಯಾರ. ಅದನ್ನೆಲ್ಲ ಪರಿವಾರ ಎಲ್ಲ ಮಾಡ್ಕೊತ ಬಂದಾರ. ಏನಾವಾದಿ ಪರಿವಾರ ಒಟ್ಟ ಒಂದು ದುಡ್ಡು ತೊಗೊಳಂಗಿಲ್ಲ. ಅದ್ರ ಒಟ್ಟ ಹಸಿ ಕೇಳಂಗಿಲ್ಲ. ಎಲ್ಲ ಬೇಕಂತ ರೋಗ ಆಗಲಿ, ಬೇಕಂತ ತೊಂದರೆ ಬರಲಿ, ಇವ್ರು ಬೇಕಂತ ಕೇಳಿ ಚಪಾತಿ ಮಾಡ್ಕೊಂಡ್ಬಂದ್ರೆ ಅವ್ರೆಲ್ಲ ಉದ್ಧಾರ ಮಾಡಿಸಿಕೊಂಡ ಎಲ್ಲ ಸಾರ್ವಜನ ಸುಳ್ಳು ಮಾಡ್ಕೊತ ಬಂದಾರ. ಅಂಥ ಮಾತು ಕಾರವಾರ ಯಾರು ನಿಮ್ಮ ಕೈ ಮುಗಿದು ನೋಡ್ಕೊತೀವಿ. ನಾವು ಇಂಡಿ ತಾಲೂಕು, ಬಿಜಾಪುರ ಜಿಲ್ಲಾ, ಕೆಳಕಿ ಗ್ರಾಮ. ನಮ್ಮ ಹೆಸರು ವಿಶಾಲ್ ಅಂತೇಳಿ. ಇಲ್ಲಿ ಅಜ್ಜಾರ್ ಬಲ್ಲಿ ನಮ್ಮ ವೈಯಕ್ತಿಕ ಅಲ್ಲೇ ಹೊರಗಿನ ಬಂದಿದ್ದು ವೈಯಕ್ತಿಕ ಎಲ್ಲಾ ಕಡೆ ತಿರುಗಾಡಿ ಒಂದು ದವಾಖಾನೆ 20 ಲಕ್ಷ 30 ಲಕ್ಷ ಹಾಕಿದವ್ರಿಗೆ ಒಂದು 4 ಮಂದಿ ಕರ್ಕೊಂಡ್ ಬಂದಿನಿ. ₹1 ದುಡ್ಡು ಇಲ್ಲಾರ್ನೆ ಏನು ₹1 ಇದು ತೊಗೊಳಾರ್ನೆ ಎಲ್ಲ ಆರಾಮ ಮಾಡಿ ಕಳ್ಸ್ಯಾರವ್ರು. ಈಗ ನಮಗೂ ವೈಯಕ್ತಿಕ ನಾವೇನಿಲ್ಲ ಅದು ನೋಡಿ ಅವ್ರು ನೋಡಿ ಇಂಥ ದವಾಖಾನೆ ಹಾಕೋದು 20-25 ಲಕ್ಷ ರೂಪಾಯಿ ಹಾಕಿದ್ದು ಇಲ್ಲಿ ಬರೇ 3 ದಿನದಾಗ 4 ದಿನದಾಗ ಆರಾಮ ಮಾಡಿ ಕಳ್ಸ್ಯಾರ. ಹತ್ರ ಭಕ್ತಿದಿಂದ ಬರ್ಲೈತಿ. ನನ್ನ ವೈಯಕ್ತಿಕ ಏನೂ ಇಲ್ಲ. ನಾ ಅವ್ರ ಮ್ಯಾಗ ಭಕ್ತಿ ಹೆಚ್ಚಾಗಿ ಚಲೋ ಪವಾಡಗಳು ಮಾಡ್ಯಾರ. ಪವಾಡಗಳು ನೋಡಿದೆವು. ಏನೇನ್ ಮಾಡಿದ್ರು ಸರ್? ಪವಾಡಗಳು ಏನಾಗಬೇಕು ಈ ಸದ 25 ಲಕ್ಷ ರೂಪಾಯಿ ಪುನಾದಾಗ ಹಾಕಿದೇವ್ರಿ. ಅದ್ರ ನಮ್ಮ ರಿಲೇಷನ್ ಹುಡುಗ 25 ಲಕ್ಷ ರೂಪಾಯಿ ಅಲ್ಲಿ ಹಾಕಿದ್ರು. ಬಿಜಾಪುರ ಒಂದು 2 ಲಕ್ಷ ರೂಪಾಯಿ ಹಾಕಿದೆವು. ಅಂತ ಹುಡುಗ ತಂದು ಇಲ್ಲಿ ತೋರಿಸು 4 ದಿನದಾಗ ಆರಾಮ ಮಾಡಿ ಕಳ್ಸಿದ್ರು. ಅಲ್ಲಿ ಎಲ್ಲ ದೇವರ ಅವರು ಇವರು ಎಲ್ಲಾರ ಬಳಿ ಹೋಗಿ ಬಂದು ಎಲ್ಲಿ ಕಡಿಮೆ ಅಲ್ಲ. ಇಲ್ಲಿ ಬರೇ 4 ದಿನದಾಗ ಕಡಿಮೆ ಮಾಡಿ ಕಳ್ಸಿದ್ರು. ಆಧ್ಯಾತ್ಮಿಕಕ್ಕಿಂತನೂ ಹೆಚ್ಚು ಡಾಕ್ಟರ್ನ ನೋಡ್ತಿರಲ್ಪ ನೀವು. ಡಾಕ್ಟರ್ ನೋಡಿ 25 ಲಕ್ಷ ರೂಪಾಯಿ ಹಾಕಿ ಇಲ್ಲಿ ₹1 ರೊಕ್ಕ ಕೊಡ್ಲಾರ್ರಿ ಬಂದ್ ಮಾಡ್ಕೊಂಡು ಹೋದೇವಲ್ರಿ. ಇಲ್ಲಿ ಅದು ಪರಿಹಾರ ಆಗ್ತದೆ. ಬರೇ 4 ದಿನದಾಗ ಕಡಿಮೆ ಆಯ್ತು. ಅಲ್ಲಿ ತಿಂಗಳ ಇಟ್ಟೆವು. ಇಲ್ಲಿ ಬರೇ 4 ದಿನದಾಗ ಕಡಿಮೆ ಆಗೋಯ್ತು. ನಮ್ಮ ರಿಲೇಷನ್ ಹುಡುಗರು ಏನಾಗಿತ್ತು? ಆರಾಮಿದ್ದಿಲ್ರಿ ಅವ್ರಿಗೆ.